ಕೆಲವಿರೋದ್ರಿಂದ ತಾಯಂದರಿಗೆ ಅರ್ಥ ಆಗ್ಬಿಟ್ರೆ ಅವರು ಬೇರೆಯವ್ರಿಗೆ ಹೇಳ್ತಾರೆ. ಇನ್ನೊಂದಷ್ಟು ರವಿ ಅಣ್ಣವ್ರು ಬಿಟ್ಟಿರೋ ಅಂಥ ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ, ಅದನ್ನು ಮಾತ್ರ ನಾನು ಮಾತಾಡ್ತೀನಿ, ತುಂಬ ಸಮಯ ತಗೊಳ್ಳಲ್ಲ. ಈ 10 ನಿಮಿಷ ತಡ್ಕೊಳ್ಳಿ. 10 ನಿಮಿಷ ಆದಮೇಲೆ ರವಿ ಅಣ್ಣವ್ರು ಹೇಳಿದ ಮಾತನ್ನು ಇನ್ನೊಂದು ಸತಿ ಹೇಳಬೇಕು, ಯಾಕೆಂದರೆ ಇದು ಮತ್ತೆ ಹೇಳ್ತಾ ಹೋಗ್ಬೇಕು. ರಿಪೀಟ್ ಮಾಡ್ತಾ ಮಾಡ್ತಾ ಮನವರಿಕೆ ಆಗುತ್ತೆ. ಅದೇನು ಅಂದರೆ, ಸುಳ್ಳು ಊರೆಲ್ಲ ಸುತ್ಕೊಂಡು ಬರೋ ಅಷ್ಟೊತ್ತಿಗೆ ಸತ್ಯ ವಸ್ತಲು ಕೂಡ ದಾಟಿರ್ಲಿಲ್ವಂತೆ. ಸೊ ಈಗ ಸತ್ಯ ವಸ್ತಲು ದಾಟಿ ಸತ್ಯವನ್ನು ಊರಿಗೆಲ್ಲ ಹೇಳೋ ಅಂತಹ ಕೆಲಸವನ್ನು ಇವತ್ತು ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಸಂಸ್ಥೆಯವ್ರ ಕಡೆಯಿಂದ ಮಾಡ್ತಾ ಇದ್ದೀವಿ. ಬಂಧುಗಳೇ, 2 ಪ್ರಶ್ನೆಗಳಿಗೆ ರವಿಯವರು ಉತ್ತರ ಕೊಟ್ಟಿದ್ದಾರೆ. ಒಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸನ್ಮಾನ ಮಾಡಿದವ್ರು ಯಾರು? ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಎರಡನೇದು, ಭಾರತದ ಸಂವಿಧಾನವನ್ನು ಬದಲಾಯಿಸಿದ್ಯಾರು? ಸಂವಿಧಾನವನ್ನು ಬಲಪಡಿಸಿದ್ಯಾರು? ಈ 2 ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆಗೆ ಒಂಚೂರು ಹೇಳಬೇಕು, ಯಾಕೆಂದರೆ ಇದು ಎಮೋಷ್ನಲ್ ಫ್ಯಾಕ್ಟರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷವಾಗಿ ಶೋಷಿತ ವರ್ಗಗಳಿಗೆ ಒಂದು ಭಾವನಾತ್ಮಕ ವಿಚಾರ. ಇನ್ನೂ ಒಂದು ಹೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಫ್ಯಾಷನ್ನು. ನಮಗೆ ಕಾಂಗ್ರೆಸ್ನವ್ರಿಗೆ ಫ್ಯಾಷನ್ ಅಲ್ಲ, ಕಾಂಗ್ರೆಸ್ನವ್ರಿಗೆ ಓಟ್ ತಗೊಳ್ಳುವಂತಹ ಮಾರ್ಗ ಅದು. ಬಟ್ ನಮಗೆ ಶೋಷಿತ ವರ್ಗಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಎ ಫ್ಯಾಷನ್. ಯಾಕೆ ಅಂದರೆ ಬಾಬಾ ಸಾಹೇಬರು ನಮಗೆ ಮಾಡೆಲ್. ಅವ್ರ ಥರ ಇರಬೇಕು, ನಾನು ಅವ್ರ ಥರ ಓದಬೇಕು, ಅವ್ರ ರೀತಿ ದೇಶ ಸೇವೆ ಮಾಡಬೇಕು ಅನ್ನೋ ಅಂತಹ ಉತ್ಕಟ ಆಸೆ ಶೋಷಿತ ವರ್ಗಗಳ ಒಳಗಡೆ ಹುಟ್ಟುತ್ತದೆ ಅಂತಂದರೆ ಅದಕ್ಕೆ ಬಾಬಾ ಸಾಹೇಬರು ನಮಗೆ ಮಾಡೆಲ್. ದೇರ್ಫೋರ್ ಡಾಕ್ಟರ್ ಅಂಬೇಡ್ಕರ್ ಈಸ್ ಎ ಫ್ಯಾಷನ್ ಫಾರ್ ಅಸ್. ಪ್ರಾಥಮಿಕ ಶಾಲೆಗಳಲ್ಲಿ ನೀವು ಗಮನಿಸಿ, ಫ್ಯಾಷನ್ ಶೋ ನಿಮ್ಮ ಮಕ್ಕಳನ್ನ ಕಳಿಸಿ ಅಂತಂದರೆ SC ST OBC ಸಮುದಾಯದವರು ಹೆಂಗೆ ಡ್ರೆಸ್ ಮಾಡಿ ಕಳಿಸ್ತಾರೆ ಮಗುಗೆ ಅಥವಾ ಮಗಳಿಗೆ. ಇಲ್ಲಿ ನ್ಯಾಯವಾದಿಗಳು, LLB ವಿದ್ಯಾರ್ಥಿಗಳು ಕೋಟ್ ಹಾಕೊಂಡು ಸಂವಿಧಾನ ಬದಲಾಯಿಸಿದ್ದು ಯಾರು ಅಂತ ಪುಸ್ತಕ ಎತ್ಕೊಂಡು ಬಂದ್ರಲ್ಲ, ಅದೇನು ಅಂದರೆ ದಟ್ ಈಸ್ ದ ಸಿಂಬಲ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್. Therefore, Dr. Ambedkar is a fashion for us. ನಾನು ಡಿಸ್ಪ್ಯೂಟ್ ಮಾಡಲ್ಲ ಅದನ್ನು. ಎರಡನೇದು, ಡಾಕ್ಟರ್ ಅಂಬೇಡ್ಕರ್ ನಮಗೆ ಎಮೋಷ್ನಲ್ ಕೂಡ, ಭಾವನಾತ್ಮಕ ವಿಚಾರ. ಬಾಬಾ ಸಾಹೇಬ್ಗೆ ಅಪಚಾರ ಆದರೆ ಅದು ಯಾರೇ ಮಾಡಲಿ, ಅಪಚಾರ ಆದರೆ ನಮಗೆ ಅಪಚಾರ ಆಯಿತು ಅಂತ ಫೀಲ್ ಮಾಡ್ತೀವಿ. ಆದರೆ ಈ ಎಮೋಷ್ನಲ್ ರಿಯಾಕ್ಷನ್ ಇದೆಯಲ್ಲ, ಇದು ಸೆಲೆಕ್ಟಿವ್ ಆಗಬಾರ್ದು, ಇದರಲ್ಲಿ ಪಕ್ಷಪಾತಿ ಆಗಬಾರ್ದು. ಭಗವಾನ್ ಬುದ್ಧರು ಒಂದು ಮಾತು ಹೇಳ್ತಾರೆ, ಸತ್ಯವನ್ನ ಸತ್ಯ ಅಂತ ಹೇಳು, ಸುಳ್ಳನ್ನ ಸುಳ್ಳಂತ ಹೇಳು. ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾರು ಅಪಚಾರ ಮಾಡ್ತಾರೆ ಅಥವಾ ಅನ್ಯಾಯ ಮಾಡ್ತಾರೆ ಅದನ್ನು ಪ್ರತಿರೋಧ ಮಾಡಬೇಕು, ಬಟ್ ನಾಟ್ ಸೆಲೆಕ್ಟಿವ್ಲಿ. ನಮಗಿದು ಬೇಕು ಹಂಗಾಗಿ ನಮಗೆ ಎಮೋಷ್ನಲ್ಲು, ಇದು ನಮಗೆ ಬೇಡ ಹಂಗಾಗಿ ಎಮೋಷ್ನಲ್ ಅಂತಂದರೆ ಅಂತಹ ಎಮೋಷನ್ಸ್ ಒಳಗಡೆ ಬಾಬಾ ಸಾಹೇಬರು ಇದ್ದಾರಾ ಮತ್ತಾರಾದರೂ ಇದ್ದಾರಾ ಅನ್ನೋ ಸಂಶಯ ಬರ್ತದೆ. ಬಂಧುಗಳೇ, ಒಂದು 2-3 ಎಕ್ಸಾಂಪಲ್ ಹೇಳ್ತೀನಿ. 1918
ಭಾರತ ದೇಶಕ್ಕೆ ಸೌತ್ ಬರೋ ಆಯೋಗ ಬರ್ತದೆ. ಈ ಆಯೋಗವನ್ನು ಫ್ರಾಂಚೈಸ್ ಕಮಿಷನ್ ಅಂತ ಕೂಡ ಕರೀತಾರೆ. ಸೌತ್ ಬರೋ ಆಯೋಗದ ಮುಂದೆ ಬಾಬಾ ಸಾಹೇಬರು ಒಂದು ಮನವಿ ಸಲ್ಲಿಸ್ತಾರೆ. ಏನು ಮನವಿ ಅಂತಂದ್ರೆ, ನೀವು ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ಪ್ರಜಾಪ್ರಭುತ್ವ ಇದೆಯಲ್ಲ, ಅದು ಸೀಮಿತ ಪ್ರಜಾಪ್ರಭುತ್ವ. Whatever the democracy introduced by Britishers in 1900 Act, ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಲ್ಲಿ ಏನು ಪ್ರಜಾಪ್ರಭುತ್ವವನ್ನು ನೀವು ತಂದಿದ್ದೀರಿ ಅದು ಸೀಮಿತ ಪ್ರಜಾಪ್ರಭುತ್ವ. ಪೂರ್ಣ ಪ್ರಮಾಣದ ಪ್ರಜಾಪ್ರಭುತ್ವ ಬರಬೇಕು ಅಂದರೆ ವಯಸ್ಕ ಮತದಾನ ಪದ್ಧತಿ ತರಬೇಕು ಅಂತ ಕೇಳ್ತಾರೆ, ಅಡಲ್ಟ್ ಫ್ರಾಂಚೈಸ್. ಇವತ್ತೇನು 18 ವರ್ಷ ವಯಸ್ಸಾದವರಿಗೆ ವೋಟ್ ಮಾಡೋ ಅಧಿಕಾರ ಕೊಟ್ಟಿದೆ ಸಂವಿಧಾನ. ಇದನ್ನ ಭಾರತದ ರಾಜಕಾರಣದಲ್ಲಿ ಮೊಟ್ಟ ಮೊದಲು ಕೇಳಿದ್ದು ಗಾಂಧಿ ಅಲ್ಲ, ನೆಹರು ಅಲ್ಲ, ಕಾಂಗ್ರೆಸ್ ಅಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ತರಬೇಕು ಅಂತ ಮಾತಾಡಿದ್ದಾರೆ. ರೈಟ್ ಟು ವೋಟ್ ಇಸ್ ದ ಬೇಸ್ ಆಫ್ ಡೆಮಾಕ್ರಸಿ ಅಲ್ವೇನ್ರಿ? ಪ್ರಜಾಪ್ರಭುತ್ವದ ಮೂಲ ಧಾತು ಏನು ಅಂದ್ರೆ ಮತದಾನದ ಹಕ್ಕು. ಅದನ್ನು ಕೇಳಿದ್ದಾರೆ ಬಾಬಾ ಸಾಹೇಬರು. ಕಾಂಗ್ರೆಸ್ ಹೋರಾಟ ಇದ್ದಿದ್ದೇನು ಅಂದ್ರೆ ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಭಾರತೀಯರಿಗೆ ಸ್ವರಾಜ್ಯ ಸಿಕ್ಕಬೇಕು ಅಂತ. ಬಾಬಾ ಸಾಹೇಬರು ಕೇಳಿದ್ದೇನು ಅಂತಂದ್ರೆ ಈ ಸ್ವರಾಜ್ಯದೊಳಗಡೆ ಪ್ರಜಾರಾಜ್ಯ ಸೃಷ್ಟಿಯಾಗಬೇಕು. ಇದು ಬಾಬಾ ಸಾಹೇಬರ ಹೋರಾಟ. ಇದನ್ನ ಪರಿಶೀಲನೆ ಮಾಡಲಿಕ್ಕೆ 1928ರಲ್ಲಿ ಸೈಮನ್ ಕಮಿಷನ್ ಬರ್ತದೆ. ಸೈಮನ್ ಕಮಿಷನ್ ಮುಂದೆನೂ ಇದನ್ನ ಮಂಡನೆ ಮಾಡ್ತಾರೆ, ಆರ್ಗ್ಯೂ ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ಸೈಮನ್ ಕಮಿಷನ್ ಮುಂದೆ ರಾಹುಲ್ ಗಾಂಧಿ ಅವರ ಮುತ್ತಾತ ಮೋತಿಲಾಲ್ ನೆಹರು ನೇತೃತ್ವದಲ್ಲಿ ಕಾಂಗ್ರೆಸ್ನವರು ಭಾರತದಲ್ಲಿ ಸದ್ಯಕ್ಕೆ ವಯಸ್ಕ ಮತದಾನ ಪದ್ಧತಿ ಬೇಡ ಅಂತ ಹೇಳಿ ಮತದಾನದ ಹಕ್ಕನ್ನು ನಿರಾಕರಿಸಿದವರು ಇವರು ಕಾಂಗ್ರೆಸ್ನವರು. ಡೆಮಾಕ್ರಸಿ ಬಗ್ಗೆ ಮಾತಾಡ್ತಾರೆ ಇವರು. ಆದರೆ ಬಾಬಾ ಸಾಹೇಬರು ಎಂಥ ಬ್ರಿಲಿಯಂಟ್ ಜೀನಿಯಸ್ ಅಂದರೆ ದಟ್ಸ್ ವೈ ಈಸ್ ಕಾಲ್ಡ್ ದ ಸಿಂಬಲ್ ಆಫ್ ನಾಲೆಡ್ಜ್. ಸಿಂಬಲ್ ಆಫ್ ನಾಲೆಡ್ಜ್. ಎಂಥ ಬ್ರಿಲಿಯಂಟ್ ಅಂದರೆ 3 ದುಂಡು ಮೇಜಿನ ಸಭೆಯಲ್ಲಿ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಬ್ರಿಟಿಷರಿಗೂ ಒಪ್ಪಿಸಿ, ಕಾಂಗ್ರೆಸ್ನವ್ರಿಗೂ ಒಪ್ಪಿಸಿ, ರಾಜ ಮಹಾರಾಜರ ಪ್ರತಿನಿಧಿಗಳನ್ನೂ ಒಪ್ಪಿಸಿ ವಯಸ್ಕ ಮತದಾನ ಪದ್ಧತಿ ಬರೋ ಹಾಗೆ ಮಾಡಿದ್ದು. ಅದು ಇವತ್ತು ಸಂವಿಧಾನದಲ್ಲಿ ನಮಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರು ಮತದಾನದ ಹಕ್ಕನ್ನ ಬೇಡ ಅಂತ ಹೇಳಿದ್ರೋ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯೋಚನೆ ಮಾಡಬೇಕು ಇದನ್ನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ವರ್ಗಗಳಿಗೆ ರಾಜಕೀಯ ಹಕ್ಕುಗಳನ್ನು ಕೊಡಬೇಕು, ಇವರಿಗೆ ಪ್ರತ್ಯೇಕ ಚುನಾಯಿಕಗಳನ್ನು ಕೊಡಬೇಕು 10 ವರ್ಷ. ಜನರಲ್ ಎಲೆಕ್ಟರೇಟ್ ಜೊತೆ ಮರ್ಜ್ ಆಗೋರಿಗೆ, ಅಸ್ಪೃಶ್ಯ ಸಮುದಾಯಗಳಿಗೆ ಪ್ರತ್ಯೇಕ ಚುನಾಯಿಕಗಳನ್ನು ಕೊಡಬೇಕು ಅಂತ ಬೇಡಿಕೆ ಇಟ್ಟರು, ವಾದ ಮಾಡಿದ್ರು, ಬ್ರಿಟಿಷಿಂದ ಪಡ್ಕೊಂಡು ಬಂದರು. ಯಾರು ಇದನ್ನ ಕಸ್ಕೊಂಡವರು? ಗಾಂಧೀಜಿಯವರು ಒಂದು ಮಾತನ್ನ ಜ್ಞಾಪಿಸ್ತೀನಿ ನಾನು. 1947 ಸಂದರ್ಭದಲ್ಲಿ ಗಾಂಧೀಜಿಯವರು ಹೇಳಿದ್ದೇನು ಗೊತ್ತಾ ಸ್ನೇಹಿತರೆ? ನಾವು ಸುಮ್ಮನೆ ಎವಿಡೆನ್ಸ್ ಇಲ್ಲೇ ನ್ಯಾಯವಾದಿಗಳನ್ನು ಕೂರಿಸ್ಕೊಂಡು ಸಾಕ್ಷಿ ಇಲ್ಲದೆ ಮಾತಾಡಲ್ಲ ನಾನು. ಏನು ಹೇಳಿದ್ರು ಮಹಾತ್ಮ ಗಾಂಧೀಜಿ? ಭಾರತ ಪಾಕಿಸ್ತಾನ ವಿಭಜನೆ ಆಗೋದಾದ್ರೆ ನನ್ನ ಹೆಣದ ಮೇಲಾಗಬೇಕು ಅಂತ ಹೇಳಿದ್ರು. ಅವರು ಬದುಕಿರುವಾಗಲೇ ಭಾರತ ಪಾಕಿಸ್ತಾನ ವಿಭಜನೆ ಆಗೋಯ್ತು. ಅದೇ ಸಾವಿರಾರು ವರ್ಷಗಳಿಗಿಂತ ಪ್ರಾಣಿಗಳಿಗಿಂತ ಪಶುಗಳಿಗಿಂತ ಕೀಳಾಗಿ ಬದುಕ್ತಿದ್ದಂಥ ಸಮುದಾಯನ ಎದ್ದು ನಿಲ್ಲಿಸಲಿಕ್ಕೆ ರಾಜಕೀಯವಾಗಿ ಬಾಬಾ ಸಾಹೇಬರು
ಪ್ರತ್ಯೇಕ ಚುನಾಯಿಕೆಗಳನ್ನು ಗೆದ್ದುಕೊಂಡು ಬಂದರೆ ಅದನ್ನು ಕಿತ್ಕೊಳ್ಳಿಕ್ಕೆ ಕಾಂಗ್ರೆಸ್ನವರು ಗಾಂಧಿ ನೇತೃತ್ವದಲ್ಲಿ ಆಮರಣ ಅಂತ ಉಪವಾಸ ಮಾಡಿದ್ರು. ನಾವು ಒಪ್ಕೋಬೇಕಾ ಈ ಕಾಂಗ್ರೆಸ್ನ ಅಂತ? ನಾನು ಒಬ್ಬ ಶೆಡ್ಯೂಲ್ ಕಾಸ್ಟ್ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ. ವೈ ಶುಡ್ ಐ ಅಕ್ಸೆಪ್ಟ್ ಕಾಂಗ್ರೆಸ್ ಆಸ್ ಮೈ ಪಾರ್ಟಿ? ಕಸ್ಕೊಂಡ್ಬಿಟ್ರು, ಸಿಕ್ಕಲಿಲ್ಲ. ಮೀಸಲು ಕ್ಷೇತ್ರಗಳು ಬಂತು ನಮಗೆ. ಮೂರನೇ ಹಂತ ಏನು ಅಂತಂದರೆ ಸಂವಿಧಾನ ರಚನಾ ಸಭೆ. ಸಂವಿಧಾನ ರಚನಾ ಸಭೆ ಅಂದರೆ 1935 ಕಾಯ್ದೆನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿ ಏನೇನು ಹಕ್ಕುಗಳನ್ನು SC/STಗಳಿಗೆ ತಗೊಂಡು ಬಂದಿದ್ರೋ ಅದೆಲ್ಲವನ್ನ ಯಥಾವತ್ತಾಗಿ ಸಂವಿಧಾನದಲ್ಲಿ ಅಳವಡಿಸ್ಬೇಕು. ಇದನ್ನು ಅಳವಡಿಸ್ಬೇಕು ಅಂದರೆ ಯಾರು ಹೋಗ್ಬೇಕು ಪಾರ್ಲಿಮೆಂಟ್ಗೆ? ಸಂವಿಧಾನ ರಚನಾ ಸಭೆಗೆ ಯಾರು ಹೋಗ್ಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ಬೇಕು. ಆ ಚುನಾವಣೆಯಲ್ಲಿ ಪಿತೂರಿ ಮಾಡಿ ಬಾಬಾ ಸಾಹೇಬ್ರನ್ನ ಸೋಲಿಸ್ಬಿಟ್ರಲ್ಲ, ಇದು ಯಾಕೆ ನಮಗೆ ಎಮೋಷನಲ್ ಫ್ಯಾಕ್ಟರ್ ಆಗಲ್ಲ ಅಂತ? ಯೋಚನೆ ಮಾಡಿ. ಕೊನೆಗೆ ರವಿಯವರು ಹೇಳಿದ್ರು, ಪಶ್ಚಿಮ ಬಂಗಾಳದಲ್ಲಿ ಜೈಸೂರ್ ಅಂಡ್ ಕುಲ್ನಾ ಕ್ಷೇತ್ರದಲ್ಲಿ ಜೋಗೇಂದ್ರನಾಥ್ ಮಂಡಲ್ ಅವರ ಬೆಂಬಲ ತಗೊಂಡು ಗೆದ್ದು ಸಂವಿಧಾನ ರಚನಾ ಸಭೆಗೆ ಹೋದ್ರು. ಅದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಕಾಂಗ್ರೆಸ್ನವ್ರಿಗೆ. ಕೊನೆಗೆ ಮಾಡಿದ್ದೇನೋ, ಇಂಡಿಯಾ ಪಾಕಿಸ್ತಾನ ವಿಭಜನೆ ಆಗುವಾಗ ಹಿಂದೂಗಳ ಜನಸಂಖ್ಯೆ ಹೆಚ್ಚಿದ್ರೂ ಸಹ ಜೈಸೂರ್ ಕುಲ್ನಾ 2 ಕ್ಷೇತ್ರಗಳನ್ನು ಪಾಕಿಸ್ತಾನಕ್ಕೆ ಬಿಟ್ಟರು. ಎಲ್ಲೋಗ್ಬೇಕು ಈಗ ಬಾಬಾ ಸಾಹೇಬರು? ಪಾಕಿಸ್ತಾನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಹೋಗ್ಬೇಕು. ಅವ್ರ ಜನ ಎಲ್ಲಿದ್ದಾರೆ? ಭಾರತದಲ್ಲಿದ್ದಾರೆ. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಲ್ಕಟ್ಟಾದಿಂದ ಲಂಡನ್ಗೆ ಹೋಗಿ ಬ್ರಿಟಿಷರಿಗೆ ಒತ್ತಡ ತಂದು, ಅದೇ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸಂವಿಧಾನ ರಚನಾ ಸಮಿತಿಯ ಒಬ್ಬ ಸದಸ್ಯರು ಡಾಕ್ಟರ್ MR ಜೈಕರ್ ಅಂತ, ನೆಹರು ಮತ್ತು MR ಜೈಕರ್ ನಡುವೆ ಡಿಸ್ಪ್ಯೂಟ್ ಆಗಿ MR ಜೈಕರು ಪೂನಾ ಕ್ಷೇತ್ರವನ್ನು ತೆರವು ಮಾಡಿಬಿಡ್ತಾರೆ, ರಾಜೀನಾಮೆ ಕೊಟ್ಬಿಡ್ತಾರೆ. ಆ ಜಾಗಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂತು ಅವಿರೋಧವಾಗಿ ಆಯ್ಕೆಯಾಗಿ ಸಂವಿಧಾನ ರಚನಾ ಸಭೆಗೆ ಹೋಗ್ತಾರೆ. ಕಾಂಗ್ರೆಸ್ನವರು ಹೇಳ್ತಾರೆ ನಾವು ಕಳಿಸಿದ್ದು ಸಂವಿಧಾನ ರಚನಾ ಸಭೆಗೆ ಅಂತ. ಹಾಗಿದ್ಮೇಲೆ 46ರಲ್ಲಿ ಯಾಕೆ ಸೋಲಿಸಿದ್ದು? ಜೈಸೂರ್ ಕುಲ್ನಾನ ಪಾಕಿಸ್ತಾನಕ್ಕೆ ಬಿಟ್ಟಿದ್ದ್ಯಾಕೆ? ಇದಕ್ಕಿದ್ದಾಗೆ ಪೂನಾದಿಂದ ಅವಿರೋಧವಾಗಿ ಆಯ್ಕೆ ಮಾಡುವಂಥ ಒತ್ತಡ ಏನಿತ್ತು ನಿಮಗೆ? ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ಲಿ ಕಾಂಗ್ರೆಸ್ನವ್ರು ನನಗೆ. ಎರಡು ವರ್ಷ 11 ತಿಂಗಳು 17 ದಿನ 7 ಜನ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ಸ್, ಕರಡು ಸಮಿತಿ ಸದಸ್ಯರು, 5 ಜನ ಆಬ್ಸೆಂಟ್ ಆಗ್ತಾರೆ, ತೀರ್ಕೋತಾರೆ. ಒಬ್ಬರೇ ಏಕಾಂಗಿಯಾಗಿ ಭಾರತದ ಸಂವಿಧಾನವನ್ನು ಬರೆದಿದ್ದಾರೆ. ಇಡೀ ಜಗತ್ತೇ ಮೆಚ್ಚುವಂತಹ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಈ ಸಂವಿಧಾನದಲ್ಲಿ ಶೋಷಿತ ವರ್ಗಗಳಿಗೆ ಏನೇನು ಪ್ರಾವಿಷನ್ಸ್ ಮಾಡಿದ್ದೀನಿ, ಇದೆಲ್ಲವನ್ನ ಮುಂದೆ ಬರ್ತಕ್ಕಂಥ ಸರ್ಕಾರ ಯಶಸ್ವಿಯಾಗಿ ಶಾಸನಗಳ ಮೂಲಕ, ವಿವಿಧ ಕಾನೂನುಗಳ ಮೂಲಕ ಜಾರಿ ಮಾಡಿದ್ರೆ ಭಾರತ 20 ವರ್ಷದಲ್ಲಿ ಅಭಿವೃದ್ಧಿ ಕಡೆಗೆ ಹೋಗುತ್ತೆ ಅಂತ ಕನಸಿಟ್ಕೊಂಡ್ರು ಬಾಬಾ ಸಾಹೇಬರು. ಆ ಕನಸು ನನಸಾಗ್ಲಿಕ್ಕೆ ನೆಹರು ಅವ್ರಿಗೆ ಅಷ್ಟೊತ್ತಿಗೆ ಕಾನೂನು ಸಚಿವರು ಕೂಡ ಆಗಿದ್ರು. ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಪ್ಲಸ್ ಲಾ ಮಿನಿಸ್ಟರ್. ಲಾ ಮಿನಿಸ್ಟರ್ಗೆ ರಾಜೀನಾಮೆ ಕೊಟ್ಬಿಡ್ತಾರೆ. ಯಾಕೆ ಗೊತ್ತಾ? ಮೊದಲನೇ ಕಾರಣ, ಇಲ್ಲಿ ಕೂತಿದ್ದಾರಲ್ಲ ಹೆಣ್ಮಕ್ಳು, ನಿಮಗೋಸ್ಕರ ರಾಜೀನಾಮೆ ಕೊಟ್ಟಿದ್ದು. ಹಿಂದೂ ಕೋಡ್ ಬಿಲ್ಲನ್ನು ಮಂಡಿಸ್ತಾರೆ. ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಪುರುಷರಷ್ಟೇ ಸಮಾನವಾದಂಥ ಹಕ್ಕುಗಳನ್ನ ಕೊಡಬೇಕು. ಇದನ್ನ ಕೊಡಲಿಲ್ಲ ಅಂದರೆ ಸಂವಿಧಾನದ ಅನುಚ್ಛೇದ 15 ಉಲ್ಲಂಘನೆ ಆಗುತ್ತೆ. 15 ಏನು? ರೈಟ್ ಟು ಈಕ್ವಾಲಿಟಿ.
ಸಮಾನತೆ ಹಕ್ಕು ಉಲ್ಲಂಘನೆ ಆಗ್ತದೆ. ದೇರ್ ಫೋರ್ ಹಿಂದೂ ಸಮಾಜದ ಹೆಣ್ಣುಮಕ್ಕಳಿಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸಮಾನತೆಯನ್ನು ಕೊಡಬೇಕು, ಅದನ್ನು ಜಾರಿ ಮಾಡಿ ಅಂತಂದರೆ ನೆಹರು ಸರ್ಕಾರ ಹಿಂದೂ ಕೋಡ್ ಬಿಲ್ಲನ್ನು ಬೀಳಿಸ್ಬಿಡುತ್ತೆ. ಇವತ್ತೇನಾದರೂ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಯಾರನ್ನಾದರೂ ನೆನೆಸ್ಕೋಬೇಕು ಅಂದರೆ ಬಂಧುಗಳೇ, ದಟ್ ಈಸ್ ನನ್ ಅದರ್ ದೆನ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದರ ಸಾಕ್ಷಾತ್ಕಾರವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಈಗ ಮಾಡಿದ್ದಾರೆ. ಸಂವಿಧಾನದ 106ನೇ ತಿದ್ದುಪಡಿಯಲ್ಲಿ ಹೆಣ್ಣು ಮಕ್ಕಳಿಗೆ 33% ರಿಸರ್ವೇಷನ್ ತಂದಿದ್ದಾರೆ. 75 ವರ್ಷ ಸಂವಿಧಾನ ಬಂದು 75 ವರ್ಷ ಅಮೃತ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ರಾಜಕೀಯ ಸ್ಥಾನಮಾನಗಳಿಗೆ ತಂದು ಕೂರಿಸಿದ್ರೆ ಗಂಡಸಿನ ದರ್ಪ ಇದೆಯಲ್ಲ, ಗಂಡಸಿನ ಅಹಂ ಇದೆಯಲ್ಲ, ಅದೆಲ್ಲ ಇಳಿದೋಗುತ್ತೆ ಅಂತ ರಿಸರ್ವೇಷನ್ ತಂದಿದ್ದಾರೆ. ಇವತ್ತು ಬಾಬಾ ಸಾಹೇಬರು 51ರಲ್ಲಿ ರಾಜೀನಾಮೆ ಕೊಟ್ಟರು. ನರೇಂದ್ರ ಮೋದಿಯವರು ಈಗ ತಿದ್ದುಪಡಿ ಮೂಲಕ ಹೆಣ್ಮಕ್ಳಿಗೆ ರಿಸರ್ವೇಷನ್ ತಂದಿದ್ದಾರೆ. ಎರಡನೇ ಕಾರಣ ಏನು ಗೊತ್ತಾ? ನೆಹರುಗೆ ಕೇಳಿದ್ದಾರೆ, ನಾನು ಅರ್ಥಶಾಸ್ತ್ರದ ವಿದ್ಯಾರ್ಥಿ, ಕಾನೂನು ಮಂತ್ರಿಯಾಗಿ ಯಾವ ಪಾಲಿಸಿನೂ ಮಾಡೋಕ್ಕಾಗಲ್ಲ, ನನಗೆ ಯೋಜನಾ ಮಂತ್ರಿ ಮಾಡಿ, ಪ್ಲಾನಿಂಗ್ ಮಿನಿಸ್ಟರ್ ಮಾಡಿ, ಈ ದೇಶದ ಪ್ಲಾನಿಂಗ್ ಹೆಂಗಿರಬೇಕು ಅಂತ ನಾನು ಹೇಳ್ತೀನಿ ಅಂತ 3 ಸಾರಿ ಒತ್ತಾಯ ಮಾಡ್ತಾರೆ. ಒಪ್ಕೊಳ್ಳಲ್ಲ ನೆಹರು. ಅದು ರಾಷ್ಟ್ರೀಯ ಸರ್ಕಾರ ಒಪ್ಕೊಂಡು ಮಾಡ್ಬೋದಾಗಿತ್ತು. ಬಾಬಾ ಸಾಹೇಬ್ರು ಏನಾದರೂ ಅವತ್ತು ಯೋಜನಾ ಮಂತ್ರಿ ಆಗಿದ್ದಿದ್ರೆ ನಮ್ಮ ದೇಶ ಇವತ್ತು ಹಿಂಗಿರ್ತಿರ್ಲಿಲ್ಲ, ಬರೆದಿಟ್ಕೊಳ್ರಿ. ಮಾಡಲಿಲ್ಲ. ಆ ಕಾರಣಕ್ಕೆ ರಾಜೀನಾಮೆ ಕೊಡ್ತು. ಮೂರನೇದು, ಹಿಂದುಳಿದ ವರ್ಗಗಳಿದೆಯಲ್ಲ, SC ST ಅಲ್ಲದ ಇತರೆ ಹಿಂದುಳಿದ ವರ್ಗಗಳಿಗೆ ಸಂವಿಧಾನದಲ್ಲಿ ಒಂದು ಅವಕಾಶ ಕೊಟ್ಟಿದ್ದೀನಿ. ಅವಕಾಶ ಏನು ಅಂತಂದರೆ ಸಂವಿಧಾನದ ಅನುಚ್ಛೇದ 340. ಈ 340ರಲ್ಲಿ ಹಿಂದುಳಿದ ವರ್ಗಗಳು ಯಾರು, ಅವರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳು ಏನು ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಆಯೋಗನ ನೇಮಕ ಮಾಡಿ ಬೇಗ. SC STಗಳಿಗೆ ಸಂವಿಧಾನದ ಹಕ್ಕುಗಳು ಸಿಕ್ಕಿದೆ, ಇತರೆ ಹಿಂದುಳಿದ ಜಾತಿಗಳಿಗೂ ಸಿಕ್ಕಬೇಕು, ಆಯೋಗ ರಚನೆ ಮಾಡಿ ಅಂದರೆ ಜವಾಹರ್ಲಾಲ್ ನೆಹರು ಕೇರ್ ಮಾಡಿಲ್ಲ. ಆ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದು. ಬಂಧುಗಳೇ, ನಮಗೆ ಬಾಬಾ ಸಾಹೇಬರು ಎಮೋಷನಲ್ ಅಲ್ವಾ? ಬಾಬಾ ಸಾಹೇಬರಿಗೆ ಅಪಚಾರ ಆದರೆ ಸಿಟ್ಟು ಬರ್ತದೆ, ನಮಗೆ ಬೀದಿಲಿ ನಿಂತ್ಕೋತೀವಿ. ನಾನು ಹೇಳ್ತೀನಿ, ಸೆಲೆಕ್ಟಿವ್ ಆಗಬೇಡಿ ಇದರಲ್ಲಿ. ನನ್ನ ಸಮಾಜದ ಬಂಧುಗಳಿಗೆ ನಾನು ಕೈ ಮುಗಿದು ಮನವಿ ಮಾಡ್ತೀನಿ, ಡೋಂಟ್ ಬಿ ಸೆಲೆಕ್ಟಿವ್. ದೇರ್ ಫೋರ್ ಬಾಬಾ ಸಾಹೇಬರು ನಮಗೆ ಫ್ಯಾಷನ್, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಎಮೋಷನಲ್. ಇದೆರಡನ್ನೂ ಮೀರಿದಂಥದ್ದೇನು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಒಂದು ಮಿಷನ್, ಈಸ್ ಎ ಮಿಷನ್. ಅವರೊಂದು ಧ್ಯೇಯ. ಆ ಧ್ಯೇಯ ಏನು ಅಂತಂದರೆ ಶೋಷಿತ ವರ್ಗಗಳನ್ನು ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ಮೇಲೆತ್ತಿ ಅವ್ರನ್ನ ಮೇನ್ ಸ್ಟ್ರೀಮಿಗೆ ತಂದು ಎಲ್ಲರೊಡೆಗೆ ಬದುಕನ್ನು ಕಟ್ಟಿಕೊಳ್ಳೋಂಗೆ ಮಾಡಿ ಅವರು ಗವರ್ನಿಂಗ್ ಕ್ಲಾಸ್ ಆಗಬೇಕು ಅಂತ ಆಸೆ ಪಟ್ಟಿದ್ರು. ಅದಕ್ಕೆ ಕಲ್ಲು ಹಾಕಿದವ್ರು ಯಾರು ಗೊತ್ತಾ ಬಂಧುಗಳೇ? ಕಾಂಗ್ರೆಸ್ನವರು. ನಿಮಗೆ ಪ್ಲಾನಿಂಗ್ ಕಮಿಷನ್, ಯಾಕೆಂದರೆ ನಾವು ಎಕ್ಸ್ಟೆಂಪೋ ಮಾತಾಡ್ತೀವಲ್ಲ, ಎಕ್ಸ್ಟೆಂಪೋ ಮಾತಾಡುವಾಗ BJP ಅವರು ಇವ್ರ ತಲೆಗೆ ಏನು ಬರ್ತದೆ ಅದನ್ನು ಮಾತಾಡ್ತಾರೆ ಅನ್ನೋ ಅಂಥದ್ದು ಒಂದು ಪರ್ಸೆಪ್ಷನ್, ರಾಂಗ್ ಪರ್ಸೆಪ್ಷನ್ ಇದೆ. ಅದಕ್ಕೆ ಪ್ಲಾನಿಂಗ್ ಕಮಿಷನ್ ರಿಪೋರ್ಟ್ ಇದೆ ನನ್ನ ಹತ್ರ, ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಇಪ್ಪತ್ತ್ಮೂರು ವರ್ಷಗಳ ನಂತರ 6ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಪ್ಲಾನಿಂಗ್ಸ್ ಕಮಿಷನ್ನು ಐಡೆಂಟಿಫೈ ಮಾಡಿರುವಂಥ ಫ್ಯಾಕ್ಟ್ ಏನು ಅಂತಂದರೆ, ಇನ್ ಸ್ಪೈಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಡೈರೆಕ್ಟಿವ್ಸ್ ಆ್ಯಂಡ್ ಎ ನಂಬರ್ ಆಫ್ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಮೆಜರ್ಸ್ ಟೇಕನ್ ಬೈ ದ ಗೌರ್ಮೆಂಟ್, the situation of the scheduled caste did not improve appreciably during the period prior to 6th plan, mainly due to lack of economic support.
ಇದ್ರ ಬೇಸಿಸ್ ಮೇಲೆ 84-85ರಲ್ಲಿ ಡಾಕ್ಟರ್ KR ನಾರಾಯಣ್ ಅವರು ಪ್ಲಾನಿಂಗ್ ಮಿನಿಸ್ಟರ್ ಆಗ್ತಾರೆ. ಆ ಪ್ಲಾನಿಂಗ್ ಮಿನಿಸ್ಟರ್ ಆದಾಗ SC/STಗಳ ಅಭಿವೃದ್ಧಿಗೆ ಫೋಕಸ್ಡ್ ಅಟೆನ್ಷನ್ ಬಂದಿದ್ದು. 6ನೇ ಪಂಚವಾರ್ಷಿಕ ಯೋಜನೆ 30 ವರ್ಷ ನಮ್ಮ ಬದುಕನ್ನ ಬೀದಿ ಪಾಲ್ ಮಾಡಿರೋ ಕಾಂಗ್ರೆಸ್ನ ಒಪ್ಕೋಬೇಕೇನ್ರಿ ನಾವು? ಇದ್ರ ಪರಿಣಾಮ ನಮ್ಮ ಸಮಾಜ ಹೇಗಿದೆ ಅಂತಂದ್ರೆ 90% ಆಫ್ SC/ST ಫ್ಯಾಮಿಲೀಸ್ ಆರ್ ಲ್ಯಾಂಡ್ಲೆಸ್, ಭೂರಹಿತರು. ಗ್ರಾಮಾಂತರ ಪ್ರದೇಶದಲ್ಲಿ ಬದುಕನ್ನ ಕಟ್ಟಿಕೊಳ್ಳಕ್ಕೆ ಬೇಕಾದಂತ ಭೂಮಿ ಇಲ್ಲ ಅವ್ರ ಕೈನಲ್ಲಿ. ಏನಾಯ್ತು ನಿಮ್ಮ ಲ್ಯಾಂಡ್ ರಿಫಾರ್ಮ್ಸ್? ಲ್ಯಾಂಡ್ ರಿಫಾರ್ಮ್ಸ್ ತಂದಿದ್ದು ಗೇಣಿದಾರನಿಗೂ ಜಮೀನ್ದಾರನಿಗೂ ಜಗಳ ತಂದಿಡಕ? ಕಾಂಗ್ರೆಸ್ಸಿನ ತಪ್ಪು ನೀತಿಗಳಿಂದ ದಲಿತರು ಈ ಸ್ಥಿತಿನಲ್ಲಿದ್ದಾರೆ. ಇದು ಒಂದು. ನಿಮಗೆ ಗೊತ್ತಿರಲಿ, 80% ಆಫ್ ಶೆಡ್ಯೂಲ್ ಕಾಸ್ಟ್ ಫ್ಯಾಮಿಲೀಸ್ ಆರ್ BPL ಫ್ಯಾಮಿಲೀಸ್. ಅವತ್ತು ತಿನ್ನಬೇಕು, ಅವತ್ತು ದುಡಿಬೇಕು, ಅವತ್ತು ತಿನ್ನಬೇಕು. ಇಂತಹ ನಿಕೃಷ್ಟ ಸ್ಥಿತಿಗೆ ಈ ಸಮಾಜ ತಂದು ನಿಲ್ಲಕ್ಕೆ ಯಾರಪ್ಪ ಕಾರಣ? ಯಾರು ಈ ದೇಶವನ್ನ ಪ್ರಾರಂಭದಲ್ಲಿ ಆಳ್ವಿಕೆ ಮಾಡಿದಾರೋ ಅವರೇ ಕಾರಣ. ಅವರೇ ಕಾರಣ. ಯಾರ ಮೇಲೆ ಹೊರಿಸ್ತೀರಿ ಇದನ್ನ ಜವಾಬ್ದಾರಿನ? 30 ವರ್ಷ, 40-45 ವರ್ಷ ಅನ್ಕ್ವಶ್ಚನ್ಡ್ ಕಿಂಗ್ಸ್ ಇವರು. ಅದು ಒಂದೇ ಕುಟುಂಬ. ಏನಂದ್ಕೊಂಡಿದ್ದಾರೆ ಇದನ್ನ? ಈ ಒಂದೇ ಕುಟುಂಬದ ಆಳ್ವಿಕೆ, ದುರಂಕಾರ ಮತ್ತು ಅವರ ತಪ್ಪು ನೀತಿಗಳು ಇವತ್ತು ದಲಿತ ಸಮಾಜ ಬೇಡುವ ಸ್ಥಿತಿನಲ್ಲಿದೆ. 84-85ರಿಂದ ಆಚೆಗೆ ವಿಶೇಷ ಘಟಕ ಯೋಜನೆ, ಬುಡಕಟ್ಟು ಉಪಯೋಜನೆಗಳು ಬಂದಿದ್ದು ಸಿದ್ದರಾಮಯ್ಯನವರೇ ತಂದಿದ್ದಲ್ಲ ಇದು. ಆಮೇಲೆ ಸಿದ್ದರಾಮಯ್ಯನವರು ಅದ್ರ ಮೇಲೆ ಒಂದು ಆಕ್ಟ್ ಮಾಡಿದ್ರು 2013ರಲ್ಲಿ. ಆಕ್ಟ್ ಮಾಡಿ ಏನು ಮಾಡಿದ್ದೀರಿ ನೀವು? ಏನು ಮಾಡಿದ್ದೀರಿ ಸಿದ್ದರಾಮಯ್ಯನವರೇ? ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ SC/STಗಳ ಅಭಿವೃದ್ಧಿಗಿರ್ತಕ್ಕಂಥ 25,000 ಕೋಟಿ ಹಣವನ್ನ ಬಳಸ್ಕೊಂಡಿದ್ದೀರಿ. ಅದ್ರ ಪರಿಣಾಮ ಹಳ್ಳಿಗಳಲ್ಲಿ ಏನಾಗಿದೆ? ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಟಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಮಕ್ಕಳಿಗೆ ಫೀ ಕನ್ಸೆಷನ್ ಇಲ್ಲ. SC/ST ಕುಟುಂಬಗಳಿಗೆ 5 ಲಕ್ಷ ಜನರಿಗೆ ಮನೆ ಇಲ್ಲ, ಮನೆ ಕೊಡಕ್ಕಾಗ್ತಾ ಇಲ್ಲ. ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇತ್ಯಾದಿ ನಿಗಮಗಳಲ್ಲಿ ದುಡ್ಡಿಲ್ಲ. ಈ ದುಡ್ಡು ಯಾಕಿಲ್ಲ ಅಂದ್ರೆ ಆ ದುಡ್ಡನ್ನ ನೀವು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀರಿ. ಇಷ್ಟೆಲ್ಲ ನಮ್ಮ ಮಿಷನ್ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿಷನ್, ಸಾಮಾಜಿಕವಾಗಿ ಆರ್ಥಿಕವಾಗಿ ಇವ್ರನ್ನ ಎದ್ದು ನಿಲ್ಲಿಸಬೇಕು ಅನ್ನೋ ಮಿಷನ್ ಇದೆಯಲ್ಲ, ಆ ಮಿಷನ್ನ ಡ್ಯಾಮೇಜ್ ಮಾಡಿದವ್ರು ಯಾರು, ಆ ಮಿಷನ್ನ ಹಾಳು ಮಾಡಿದವ್ರು ಯಾರು ಅನ್ನೋದನ್ನ ನಮಗೆ ಅರ್ಥ ಆಗಲಿಲ್ಲ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಲ್ ರಿಮೈನ್ ಆಸ್ ಎ ಎಮೋಷನಲ್ ಫ್ಯಾಕ್ಟರ್. he will become simply an emotional factor. Yes, he is an emotional factor for me also. ನನಗೂ ಕೂಡ ಭಾವನಾತ್ಮಕವಾಗಿ ಬಾಬಾ ಸಾಹೇಬರು ಬೇಕು. ಯಾಕೆಂದರೆ ಭಾವನಾತ್ಮಕವಾಗಿ ಯಾಕೆ ಬೇಕು ಅಂದರೆ ದಟ್ ಗಿವ್ಸ್ ಅಸ್ ದ ಸೈಕಲಾಜಿಕಲ್ ಎಂಪವರ್ಮೆಂಟ್, ಮಾನಸಿಕ ಸ್ಥೈರ್ಯ ಕೊಡುತ್ತೆ, ಅದು ಬೇಕು. ಆದರೆ ಬದುಕು ಕಟ್ಕೊಳ್ಳಿಕ್ಕೆ ಅವರ ಮಿಷನ್ ಇದೆಯಲ್ಲ, ಆ ಮಿಷನ್ಗೆ ಧಕ್ಕೆ ತಂದವರು ಯಾರಪ್ಪ? ಯೋಚನೆ ಮಾಡಿ, ದಯವಿಟ್ಟು ನೀವು ಆಲೋಚನೆ ಮಾಡಿ. ಆ ಮಿಷನ್ನನ್ನು ಪೂರ್ತಿ ಮಾಡಲಿಕ್ಕೆ ಬಾಬಾ ಸಾಹೇಬರು 52 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು. ಹೇಗಾದರೂ ಮಾಡಿ ನಾನು ಪಾರ್ಲಿಮೆಂಟ್ಗೆ ಹೋಗ್ಬೇಕು. ಅವ್ರಿಗೆ ಗೊತ್ತಿತ್ತು ಇಡೀ ಪಾರ್ಲಿಮೆಂಟ್ ಏನು ಅಂತ ಗೊತ್ತಿತ್ತು. ಇಡೀ ಪಾರ್ಲಿಮೆಂಟಲ್ಲಿದ್ದಂಥ ಸದಸ್ಯರ ಕೆಪಾಸಿಟಿ, ಕಾಂಗ್ರೆಸ್ನವರ ಕೆಪಾಸಿಟಿ ಏನು ಅಂತ ಗೊತ್ತಿತ್ತು ಅವ್ರಿಗೆ. ಆ ಕಾರಣಕ್ಕೆ ನಾನು ಒಬ್ಬ ಹೋಗ್ಬೇಕು. ಬಿಡಲಿಲ್ಲ. 52ರಲ್ಲಿ ಸೋಲಿಸಿದ್ರು, 54ರ ಬೈ ಎಲೆಕ್ಷನಲ್ಲಿ ಸೋಲಿಸಿದ್ರು. ಸೋತು ಸೋತು ಸುಣ್ಣ ಆಗಿ ಡಿಸೆಂಬರ್ 6ನೇ ತಾರೀಕು 1956ರಲ್ಲಿ ತೀರ್ಕೊಂಡ್ಬಿಟ್ರು. ಭಾರತೀಯ ಸಂಸ್ಕೃತಿ ಏನು ಅಂದರೆ, ಬದುಕಿರುವಾಗ ಟೀಕೆ ಮಾಡ್ತೀವಿ, ಜಗಳಾಡ್ತೀವಿ, ಸತ್ತ ಮೇಲೆ ಗೌರವಿಸ್ತೀವಿ. ಅದು ನಮ್ಮ ಸಂಸ್ಕೃತಿ.
ಹೆಗಲು ಕೊಡ್ತೀವಿ ಅಲ್ವೇನ್ರಿ? ಹೌದಾ ಅಲ್ವಾ? ಹಲೋ, ಏನು ಕತೆ ಹೇಳ್ತಾ ಇದ್ದೀನ ನಾನು? ಹೆಗಲು ಕೊಡ್ತೀವಲ್ವಾ? ಹೆಗಲು ಕೊಟ್ರ ನೀವು? ನೆಹರು ಅವರೇ ಹೆಗಲು ಕೊಟ್ರ? ಸಂವಿಧಾನ ಶಿಲ್ಪಿ, ದ ಸಿಂಬಲ್ ಆಫ್ ನಾಲೆಡ್ಜ್, ಬಾಬಾ ಸಾಹೇಬರು ತೀರ್ಕೊಂಡಾಗ ಶವ ಸಂಸ್ಕಾರ ಎಲ್ಲಾಗಬೇಕಾಗಿತ್ತು ಹೇಳಿ? ಒಂದು ಕಾಮನ್ ಸೆನ್ಸಲ್ಲಿ ಹೇಳಿ, ಎಲ್ಲಾಗಬೇಕಾಗಿತ್ತು? ಡಾಕ್ಟರ್ ಮನಮೋಹನ್ ಸಿಂಗ್ಗೆ ಡೆಲ್ಲಿನಲ್ಲಿ ಸ್ಮಾರಕ ಮಾಡಬೇಕು ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರೇ ಪತ್ರ ಕೊಡ್ತಾರೆ. ಅಲ್ಲಿ ಸ್ಮಾರಕಕ್ಕೆ ಜಾಗ ಗುರುತಿಸ್ಲಿಕ್ಕೆ ಪ್ರಧಾನಮಂತ್ರಿಗಳು ರೆಡಿ ಮಾಡ್ಕೋತಾ ಇದ್ದಾರೆ. ನಾಳೆ ಕ್ಯಾಬಿನೆಟ್ ಮೀಟಿಂಗು ಘೋಷಣೆ ಮಾಡ್ತಾರೆ. ಇವರು ತಡಬಡ ಅಂತ ಬೇಗ ಲೆಟರ್ ಕೊಟ್ಬಿಟ್ಟು ಕ್ರೆಡಿಟ್ ತಗೊಳಕ್ಕೆ. ಆದರೆ ಬಾಬಾ ಸಾಹೇಬ್ರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ ಇವ್ರಿಗೆ. ಯಾಕೆ ಇದು ನಮಗೆ ಎಮೋಷನಲ್ ಫ್ಯಾಕ್ಟರ್ ಆಗಿಲ್ಲ? ಯಾಕಾಗಿಲ್ಲ ಅಂತ 56ರಲ್ಲಿ ತೀರ್ಕೊಂಡಾಗ ಅವರ ಶವವನ್ನು ಬಾಂಬೆಗೆ ತಗೊಬಂದಿದ್ದು. ಮುಂಬೈನ ದಾದರ್ನಲ್ಲಿ ಒಂದು ಸಮುದ್ರದ ದಡ ಇದೆಯಲ್ಲ, ಬೀಚ್ ಇದೆಯಲ್ಲ, ಇಟ್ಸ್ ನಾಟ್ ಎ ಬರೇಲ್ ಗ್ರೌಂಡ್. ಸ್ಮಶಾನ ಅಲ್ಲ ಸರ್ ಅದು. ಸ್ಮಶಾನ ಅಲ್ಲಿ ಶವ ಸಂಸ್ಕಾರ ಮಾಡಬೇಕು ಅಂದರೆ ಅನಾಥ ಶವಗಳನ್ನ ಸಂಸ್ಕಾರ ಮಾಡಬೇಕು. ಅಂಥ ಜಾಗದಲ್ಲಿ ಬಾಬಾ ಸಾಹೇಬರಿಗೆ ಶವ ಸಂಸ್ಕಾರ ಆಗಿರೋದು. ಇದ್ಯಾಕೆ ನನಗೆ ಎಮೋಷನಲ್ ಆಗಿಲ್ಲ? ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸನ್ಮಾನ ಮಾಡಿದವರು ಯಾರು? ಸನ್ಮಾನ್ಯ ನರೇಂದ್ರ ಮೋದಿಯವರು. 2000 ಅದಕ್ಕಿಂತ ಮೊದಲು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಉಳ್ಕೊಂಡಿದ್ದ ಮನೆ ನಂಬರ್ 26 ಅಲಿಪುರ್ ರೋಡ್, ಅದನ್ನು ಅಕ್ವೈರ್ ಮಾಡಿಕೊಂಡು ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಅಂತ ಘೋಷಣೆ ಮಾಡಿದ್ರು. ಸರ್ಕಾರ ಬಿದ್ದೋಯ್ತು. ವಾಜಪೇಯಿ ಸರ್ಕಾರ ಬಿದ್ದೋಯ್ತು. 10 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ನಿಮ್ಮ ಸರ್ಕಾರ. ಏನ್ರಿ ರಾಹುಲ್ ಗಾಂಧಿಯವರೇ, ಏನಮ್ಮ ತಾಯಿ ಪ್ರಿಯಾಂಕಾ ಗಾಂಧಿ ಸಂವಿಧಾನದ ಪುಸ್ತಕ ಇಟ್ಕೊಂಡು ಅಳ್ಳಾಡಿಸ್ತಾ ಹೋಗ್ತಿರಲ್ಲ. 10 ವರ್ಷ ನಿಮ್ಮ ಆಳ್ವಿಕೆ ಇತ್ತಲ್ಲ. ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಅಂತ ಇಂದಿನ ಸರ್ಕಾರ ಒಂದು ತೀರ್ಮಾನ ತಗೊಂಡಿದ್ದಾರೆ. ಆ ಫೈಲ್ನ ತೆಗೆದು ನೋಡೋದು ಬೇಡವಾ? 10 ವರ್ಷ ಆ ಫೈಲ್ನ ನೋಡೇ ಇಲ್ಲ UPA ಸರ್ಕಾರ. ಆ ಫೈಲ್ನ ಕೈಗೆ ಎತ್ಕೊಂಡಿದ್ಯಾರು ಅಂದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು. ಯಾಕೆ ನರೇಂದ್ರ ಮೋದಿ ಅವ್ರು ಕೈಗೆ ಎತ್ಕೊಂಡ್ರು ಅಂದರೆ, ನರೇಂದ್ರ ಮೋದಿ ಹಸ್ ಕಮ್ ಫ್ರಮ್ ದ ಸ್ಕ್ರಾಚ್. ಅತ್ಯಂತ ಹಿಂದುಳಿದ ಜಾತಿಗೆ ಸೇರಿದಂಥ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ಹಿಂದುಳಿದವನ ಹೃದಯದ ಮಿಡಿತ ಗೊತ್ತಾಗುತ್ತೆ. ಸೊ ನರೇಂದ್ರ ಮೋದಿಯವರು ಆ ಫೈಲ್ ಎತ್ಕೊಂಡು 2016ರಲ್ಲಿ ಶಂಕುಸ್ಥಾಪನೆ ಮಾಡಿದ್ರು, 2017ರಲ್ಲಿ ಉದ್ಘಾಟನೆ ಮಾಡಿದ್ರು. ಇಲ್ಲಿಂದ ಡೆಲ್ಲಿಗೆ ಹೋಗೋಕ್ಕೆ ನಿಮಗೆ ಆಗಲ್ಲ ಅಂದರೆ ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ. ನಂಬರ್ 26 ಅಲಿಪುರ್ ರೋಡ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾಣ ಸ್ಥಳ ಅಂತ ಹೊಡೀರಿ. ಸಂವಿಧಾನದ ಪುಸ್ತಕವನ್ನು ತೆರೆದ್ರೆ ಹೆಂಗೆ ಕಾಣಿಸುತ್ತೋ ಅದು ಆರ್ಕಿಟೆಕ್ಚರು. ಆಮೇಲೆ ಭಾರತೀಯ ಪರಂಪರೆಯನ್ನು, ಸಂಸ್ಕೃತಿಯನ್ನು ಯಥಾವತ್ತಾಗಿ ಕಾಪಾಡುವಂಥ ಕೆಲಸ ಮಾಡ್ತಾ ಇರೋದು ಸನ್ಮಾನ್ಯ ನರೇಂದ್ರ ಮೋದಿಯವರು. ನಿಮಗೆ ಗೊತ್ತಿರಲಿ, ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದರು. ನರೇಂದ್ರ ಮೋದಿಯವರು ಹಿಂದುತ್ವವಾದಿ, ಬಾಬಾ ಸಾಹೇಬರು ಬೌದ್ಧವಾದಿ. ಬೌದ್ಧರಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ ಅವ್ರಿಗೆ. ತೀರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಸಮಾಧಾನ ಆಗೋಂಗೆ ಮಾಡಬೇಕು ಅಂತ ಇಡೀ ಆರ್ಕಿಟೆಕ್ಚರು ಬುದ್ಧಿಸ್ಟ್ ಆರ್ಕಿಟೆಕ್ಚರಲ್ಲಿ ಮಾಡಿದ್ದಾರೆ. ಒಂದ್ಸತಿ ಗೂಗಲ್ ಓಪನ್ ಮಾಡಿ ನೋಡಿ. ಅದಷ್ಟೇ ಅಲ್ಲ, ಅವರು ಹುಟ್ಟಿದ ಜಾಗ ಮಹೋ, ಅದನ್ನು ಒಂದು ಸ್ಮಾರಕ ಮಾಡಿದ್ದಾರೆ, ಜನ್ಮಸ್ಥಳ ಅಂತ. ಅವರು ಲಂಡನ್ನಲ್ಲಿ ಓದ್ತಾ ಇದ್ದಂಥ ಮನೆಯನ್ನು ಖರೀದಿ ಮಾಡಿ ಅದನ್ನು ಸ್ಮಾರಕ ಮಾಡಿದ್ದಾರೆ, ಶಿಕ್ಷಾ ಸ್ಥಳ. ಅವರು ಬೌದ್ಧ ಧಮ್ಮ ದೀಕ್ಷೆ ತಗೊಂಡಂಥ ಜಾಗವನ್ನು ದೀಕ್ಷಾ ಭೂಮಿ ಅಂತ ಅಭಿವೃದ್ಧಿ ಮಾಡಿದ್ದಾರೆ. ಅವರ ಶವ ಸಂಸ್ಕಾರ ಆದಂಥ ಜಾಗ ದಾದರ್ನಲ್ಲಿ ಚೈತ್ಯ ಭೂಮಿ ಇದೆಯಲ್ಲ, ಅದನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಆ ಜಾಗದಲ್ಲಿ ರವಿ ಅಣ್ಣ ಹೇಳ್ಬೇಕಾಗಿತ್ತು, ಮರೆತರು. ಆ ಜಾಗದಲ್ಲಿ ಸಮಾನತೆಯ ಪ್ರತಿಮೆ ಸ್ಥಾಪನೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರು ಪ್ಲ್ಯಾನ್ ಮಾಡಿದ್ದಾರೆ.
ಗುಜರಾತಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆ ಏಕತಾ ಪ್ರತಿಮೆ. ದಾದರ್ನಲ್ಲಿ ಸೃಷ್ಟಿ ಮಾಡಕ್ಕೆ ಹೊರಟಿರೋದು ಸಮಾನತೆಯ ಪ್ರತಿಮೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆಯ ಪ್ರತಿಮೆಯನ್ನು ಮಾಡ್ತಾ ಇದ್ದಾರೆ. ದಲಿತರು ನಮಗೆ ಓಟ್ ಹಾಕಲ್ಲ ಬಿಜೆಪಿಯವ್ರಿಗೆ, ನಾವ್ಯಾಕ್ರಿ ಅವ್ರಿಗೆ ಮಾಡಬೇಕು ಅಂತ ಸುಮ್ಮನೆ ಇರ್ಬೋದಾಗಿತ್ತು. ಆದರೆ ಭಾರತೀಯ ಸಂಸ್ಕೃತಿ ಪರಂಪರೆ ನಮಗೆ ಅದನ್ನು ಕಲಿಸಿಲ್ಲ. ಸೊ 5 ಸ್ಥಳಗಳನ್ನು ಪಂಚತೀರ್ಥಗಳು ಅಂತ ಮಾಡಿ ಅಭಿವೃದ್ಧಿಪಡಿಸಿ 2015ರಲ್ಲಿ ನವೆಂಬರ್ 26ನ ಸಂವಿಧಾನ ದಿನ ಅಂತ ಘೋಷಣೆ ಮಾಡಿ 2 ದಿನಗಳ ಕಾಲ ಸಂವಿಧಾನದ ಮೇಲೆ ಚರ್ಚೆ ನಡೆದಿದೆ. ಫಸ್ಟ್ ಟೈಮ್ ಆಫ್ಟರ್ ದ ಇಂಟ್ರೊಡಕ್ಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಜಾರಿಯಾದ 70 ವರ್ಷಗಳ ನಂತರ ಮೊದಲನೇ ಬಾರಿಗೆ ಭಾರತದ ಸಂಸತ್ತು ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿದೆ. ಯಾಕೆ 40 ವರ್ಷ ನೀವು ಮಾಡಲಿಲ್ಲ? ಈಗ ಯಾತ್ರೆ ಮಾಡ್ತೀರಾ? ಯಾತ್ರೆ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ರ ಹೆಸರನ್ನ ಓಟಿಗೋಸ್ಕರ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಬಾಬಾ ಸಾಹೇಬ್ರ ಹೆಸರನ್ನ ಅವರ ಋಣ ತೀರ್ಸಕ್ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸಕ್ಕೆ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟಲ್ಲಿ ನರೇಂದ್ರ ಮೋದಿ ಅವರು ಮಾತಾಡಿದ್ದೇನು ಗೊತ್ತಾ? ಬಾಬಾ, ಈ ದೇಶ ನಿಮಗೆ ತುಂಬ ಅವಮಾನ ಮಾಡಿಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ. ನನಗೆ ಅವಮಾನ ಮಾಡಿದವರು ಯಾರು ಅಂತ ಹೇಳಿಲ್ಲ, ತುಂಬ ಅನ್ಯಾಯ ಅವಮಾನ ಆಗಿದೆ, ಅವರೆಲ್ಲರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೀವು ಎಂಥ ಮನುಷ್ಯ ಅಂದರೆ, ಬಾಬಾ ಸಾಹೇಬ್ರಿಗೆ ಹೇಳೋದು, ನೀವು ಎಂಥ ವ್ಯಕ್ತಿತ್ವ ಅಂದರೆ, ಈ ಸಮಾಜ ಕೊಟ್ಟಂಥ ಎಲ್ಲ ವಿಷವನ್ನು ಕುಡಿದು ಹೋಗುವಾಗ ನಮಗೆ ಅಮೃತ ಕೊಟ್ಟೋಗಿದ್ದೀರಿ ಅಂತ ಹೇಳ್ತಾರೆ. ಇದು ನರೇಂದ್ರ ಮೋದಿಯವ್ರಿಗಾಗಿರೋ ಸಂಸ್ಕಾರ. ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಿರುವಂಥ ಸಂಸ್ಕಾರ. ಬಂಧುಗಳೇ, ಹೇಳಿ, ಮಾತಾಡಬೇಕಾ ಬೇಡವಾ ಇದನ್ನು? ನಾನೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಯಾಗಿ ನಾನು ಮಾತಾಡ್ತೀನಿ. ನೀವು ಏನು ಬೇಕಾದರೂ ಮಾಡಿ, ನಾನು ಮಾತಾಡ್ತೀನಿ. ಇದು ನಾನು ಮಾತಾಡಲಿಲ್ಲ ಅಂದರೆ ಸತ್ತೋಗ್ಬಿಡ್ತೀನಿ ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆಗಿರೋ ಅನ್ಯಾಯವನ್ನು ಮಾತಾಡಲಿಲ್ಲ, ನಮ್ಮ ಜನರಿಗೆ ತಿಳಿಸ್ಲಿಲ್ಲ ಅಂದರೆ ನಾನು ಯಾಕ್ರಿ ಬದುಕಿರಬೇಕು? ಸತ್ತೋಗ್ತೀನಿ. And I am not doing it for politics, mind you. Damn with your politics. Mind you, Congress people, damn with your politics. ನಾನು ನನ್ನ ಸಮಾಜಕ್ಕೆ ಹೇಳ್ತೀನಿ, ನೀವು ಓಟನ್ನು ದಾರಿಲಿ ಹೋಗೋ ದಾಸನಿಗೆ ಹಾಕೊಳ್ಳಿ, ಆದರೆ ಸುಳ್ಳನ್ನು ಸುಳ್ಳು ಅಂತ ಹೇಳಿ, ಸತ್ಯನ ಸತ್ಯ ಅಂತ ಹೇಳಿ. ಯಾಕೆಂದರೆ ನಾವು ಬುದ್ಧಿಸ್ಟ್ಸ್. ಬಸವಣ್ಣ, ಬುದ್ಧ, ಬಸವ, ಅಂಬೇಡ್ಕರ್ ಅನುಯಾಯಿಗಳು ನಾವು. ಅದನ್ನು ಹೇಳ್ತಾ ಇದ್ದೀವಿ. ಈಗ ಪ್ರಜಾಪ್ರಭುತ್ವದ ಮೂಲ ಧಾತುಗಳಾದ ಪ್ರಜೆಗಳು ನೀವು ತೀರ್ಮಾನ ಮಾಡಿ ಏನು ಮಾಡಬೇಕು ಅಂತ. ಇಷ್ಟನ್ನು ಮಾತ್ರ ಹೇಳ್ತಾ ನನಗನ್ಸುತ್ತೆ ಐ ಹ್ಯಾವ್ ನಾಟ್ ಲೆಫ್ಟ್ ಎನಿಥಿಂಗ್. ಇನ್ನೊಂದು ಇದೆ, ಬಿ ಜೆ ಪಿಯವರು ಮೀಸಲಾತಿ ವಿರೋಧಿಗಳು ಅಂತ. ಆದರೆ ನರೇಂದ್ರ ಮೋದಿಯವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ತಂದಿರತಕ್ಕಂಥ ಎಲ್ಲ ತಿದ್ದುಪಡಿಗಳು ಮೀಸಲಾತಿ ಪರ. ಅದು ಬ್ಯಾಕ್ಲಾಗ್ ಹುದ್ದೆಗೆ ಇರ್ಬೋದು, ರಿಸರ್ವೇಷನ್ ಇನ್ ಸರ್ವಿಸ್ ಇರ್ಬೋದು, ರಿಸರ್ವೇಷನ್ ಇನ್ ಪ್ರಮೋಷನ್ ಇರ್ಬೋದು, ಪ್ರಮೋಷನಲ್ಲಿ ಕಾನ್ಸಿಕ್ವೆನ್ಸಲ್ ಸೀನಾರಿಟಿ ಕೊಡುವಂಥದ್ದು ಇರ್ಬೋದು. ಇದೆಲ್ಲವನ್ನ ತಂದಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವರು ಮೀಸಲಾತಿ ವಿರೋಧಿಗಳಾ? ಯೋಚನೆ ಮಾಡಬಾರ್ದಾ? ನರೇಂದ್ರ ಮೋದಿ ಅವರು ತಂದಿರೋ 8 ತಿದ್ದುಪಡಿಗಳು, ಅಟಲ್ ಬಿಹಾರಿ ವಾಜಪೇಯಿ ತಂದಿರೋ 14 ತಿದ್ದುಪಡಿಗಳು, ಯಾವುದಾದ್ರೂ ಒಂದು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ದಲಿತ ವಿರೋಧಿ ಅಂತ ಪ್ರೂವ್ ಮಾಡಿಬಿಡ್ಲಿ, ನಾಳೆಯಿಂದ ಮಾತಾಡೋದು ನಿಲ್ಲಿಸ್ಬಿಡ್ತೀನಿ ನಾನು. ಆದರೆ ನೀವು ತಂದಿರೋ ತಿದ್ದುಪಡಿಗಳು ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡುವಂಥ ತಿದ್ದುಪಡಿಗಳು. ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ದೀರಿ ನೀವು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ದೀರಿ ನೀವು, ಮಾಧ್ಯಮಗಳ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ದೀರಿ ನೀವು, ಶ್ರೇಷ್ಠ ನ್ಯಾಯ ಜುಡಿಷಿಯರಿಯನ್ನು ನೀವು ಇಂಪಾರ್ಟೆಂಟ್ ಮಾಡಾಕ್ಬಿಟ್ರಿ. ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಅಲ್ವಾ ನಾವು ಮಾತಾಡೋದು?
21 ಮಂತ್ಸ್ 21 ತಿಂಗಳು ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಜುಡಿಷಿಯರಿ ವಾಸ್ ನಾಟ್ ಇಂಡಿಪೆಂಡೆಂಟ್. ಇಟ್ ವಾಸ್ ಕಂಟ್ರೋಲ್ಡ್ ಬೈ ಎಕ್ಸಿಕ್ಯೂಟಿವ್. ಅಪಚಾರ ಮಾಡಿದ್ದು ಯಾರು? ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ. ಇದನ್ನ ಹೇಳ್ಬೇಕೋ ಬೇಡವಾ ಸರ್? ಇದನ್ನ ಹಾಗಾಗಿ ಸುಳ್ಳು ಊರೆಲ್ಲ ಸುತ್ತಾ ಇರಲಿ, ಅದರ ಪಾಡ್ಗದು ನೋಡ್ಕೊಳ್ಳೋಣ. ಸತ್ಯ ಮನೆಯಿಂದ ಆಚೆಗೆ ಬಂದು ಮಾತಾಡಬೇಕಾಗಿದೆ, ಮಾತಾಡ್ತಾ ಇದ್ದೀವಿ. ಮಾತಾಡ್ಬೇಕಾ ಬೇಡವಾ ಹೇಳಿ? ಹಲೋ, ಮಾತಾಡ್ಬೇಕಾ ಬೇಡವಾ? ಮಾತಾಡ್ಬೇಕಾ? ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ನಿಮ್ಮೆಲ್ಲರ ಶಕ್ತಿ ಆಶೀರ್ವಾದ ಇರಲಿ. ನಾವು ಮಾತಾಡ್ತೀವಿ. ಏನು ಮಾತಾಡ್ತೀವಿ? ಪಾಲಿಟಿಕ್ಸ್ ಮಾತಾಡಲ್ಲ, ಸತ್ಯ ಮಾತಾಡ್ತೀವಿ. ವಿಲ್ ಸ್ಪೀಕ್ ದ ಟ್ರೂತ್. ಅವರು ಸುಳ್ಳು ಮಾತಾಡ್ತಾ ಇರಲಿ. ಅವರು ಓಟ್ಗೋಸ್ಕರ ಮಾತಾಡ್ತಾರೆ, ನಾವು ಸಮಾಜವನ್ನು ಒಗ್ಗೂಡ್ಸೋಕ್ಕೋಸ್ಕರ ಸತ್ಯ ಹೇಳ್ತಾ ಇದ್ದೀವಿ. ಆಶೀರ್ವಾದ ಮಾಡ್ತೀರಾ ಹೇಳಲಿಕ್ಕೆ? ಆಶೀರ್ವಾದ ಮಾಡ್ತೀರಾ? ಭಾರತ್ ಮಾತಾ ಕಿ ಬೋಲೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಬೋಲೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ. ಜೈ ಭೀಮ್, ಜೈ ಭಾರತ್. ನಮಸ್ಕಾರ. ಥ್ಯಾಂಕ್ ಯು.